ಯಹೂದಿಗಳನ್ನು ತಮ್ಮ ದೇಶವಾದ ಬೆಬಿಲೋನಿಗೆ ತೆಗೆದುಕೊಂಡು ಹೋದರು. ಬೆಬಿಲೋನಿನಲ್ಲಿ ಇದ್ದ ಯಹೂದಿಗಳಲ್ಲಿ ದಾನಿಯೇಲನೂ ಒಬ್ಬನು. ಅವನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದನು ಹಾಗೂ ದಿನಕ್ಕೆ 3 ಸಾರಿ ಪ್ರಾರ್ಥನೆ ಮಾಡುತ್ತಿದ್ದನು. ದೇವರು ದಾನಿಯೇಲನನ್ನು ಆಶೀರ್ವದಿಸಿದನು ಮತ್ತು ಅವನು ದೇಶದಲ್ಲಿಯೇ ಪ್ರಬಲನಾದ ನಾಯಕನಾದನು. ಕೆಲ ನಾಯಕರಿಗೆ ದಾನಿಯೇಲನ ಮೇಲೆ ಹೊಟ್ಟೆ ಕಿಚ್ಚು ಇತ್ತು. ಹೀಗಾಗಿ ಅವರು ಹೊಸದೊಂದು ನಿಯಮವನ್ನು ಮಾಡಿದರು. ಜನರು ಕೇವಲ ಅರಸನಾದ ದಾರ್ಯಾವೇಶನಿಗೆ ಮಾತ್ರ ಪ್ರಾರ್ಥನೆ ಮಾಡಬೇಕು. ಯಾರು ಅವಿಧೇಯರಾಗುವರೋ ಅವರು ಸಿಂಹದ ಗವಿಗೆ ತಳ್ಳಲ್ಪಡಬೇಕು. ಅರಸನು ಅದಕ್ಕೆ ಒಪ್ಪಿದನು. ದಾನಿಯೇಲನು ಇನ್ನೂ ದೇವರಿಗೆ ಪ್ರಾರ್ಥನೆ ಮಾಡಿದನು ಹಾಗೂ ಸೆರೆ ಹಿಡಿಯಲ್ಪಟ್ಟನು. ದಾರ್ಯಾವೇಶನಿಗೆ ತುಂಬಾ ದುಃಖವಾಯಿತು. ಅವನು ದಾನಿಯೇಲನನ್ನು ಬಲುವಾಗಿ ಮೆಚ್ಚಿದ್ದನು. ತಾನು ಮೋಸಕ್ಕೆ ಒಳಗಾದದ್ದು ಅವನಿಗೆ ಅರಿವಾಯಿತು. ಆದರೆ ನಿಯಮವನ್ನು ಬದಲಾಯಿಸುವ ಹಾಗಿರಲಿಲ್ಲ. ದಾನಿಯೇಲನು ಸಿಂಹದ ಗವಿಯೊಳಗೆ ತಳ್ಳಲ್ಪಟ್ಟನು. ಸಿಂಹಗಳು ಗರ್ಜಿಸಿದವು ಮತ್ತು ದಾನಿಯೇಲನ ಸಮೀಪಕ್ಕೆ ನಿಧಾನವಾಗಿ ಚಲಿಸಿದವು. ನಂತರ ದೇವದೂತನು ಆಗಮಿಸಿದನು. ಅವನು ದೇವರಿಂದ ಕಳುಹಿಸಲ್ಪಟ್ಟವನಾಗಿದ್ದನು. ದೇವದೂತನು ಸಿಂಹಗಳ ಬಾಯನ್ನು ಮುಚ್ಚಿದನು. ದಾನಿಯೇಲನು ಯಾವುದೇ ರೀತಿ ಹಾನಿಗೊಳಗಾಗದೆ ಆ ರಾತ್ರಿಯನ್ನು ಕಳೆದನು. ಬೆಳಗಾಯಿತು. ದಾನಿಯೇಲನು ಜೀವದಿಂದ ಇದ್ದಾನೋ ಎಂದು ನೋಡಲು ದಾರ್ಯಾವೇಶನು ಹೋದನು. ದೇವರು ಒಬ್ಬ ದೇವದೂತನನ್ನು ಕಳುಹಿಸಿ ನನ್ನನ್ನು ರಕ್ಷಿಸಿದನು, ದಾನಿಯೇಲನು ಹೇಳಿದನು. ಅರಸನು ರೋಮಾಂಚಿತಗೊಂಡನು. ದಾನಿಯೇಲನು ಗವಿಯಿಂದ ಹೊರಕ್ಕೆ ತರಲ್ಪಟ್ಟನು. ಆಗ ಅರಸನಾದ ದಾರ್ಯಾವೇಶನು ದಾನಿಯೇಲನ ವೈರಿಗಳನ್ನು ಗವಿಯೊಳಕ್ಕೆ ಹಾಕಿಸಿದನು. ಸಿಂಹಗಳು ಅವರನ್ನು ಗಬಗಬನೆ ತಿಂದು ಬಿಟ್ಟವು. ಅರಸನಾದ ದಾರ್ಯಾವೇಶನು ದಾನಿಯೇಲನ ಸರ್ವಶಕ್ತನಾದ ಹಾಗೂ ಜೀವಿಸುವ ದೇವರನ್ನು ಗೌರವಿಸಬೇಕೆಂದು ತನ್ನ ರಾಜ್ಯದ ಪ್ರತಿಯೊಬ್ಬರಿಗೂ ಹೇಳಿದನು. ಯಹೂದಿಗಳನ್ನು ತಮ್ಮ ದೇಶವಾದ ಬೆಬಿಲೋನಿಗೆ ತೆಗೆದುಕೊಂಡು ಹೋದರು. ಬೆಬಿಲೋನಿನಲ್ಲಿ ಇದ್ದ ಯಹೂದಿಗಳಲ್ಲಿ ದಾನಿಯೇಲನೂ ಒಬ್ಬನು. ಅವನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದನು ಹಾಗೂ ದಿನಕ್ಕೆ 3 ಸಾರಿ ಪ್ರಾರ್ಥನೆ ಮಾಡುತ್ತಿದ್ದನು. ದೇವರು ದಾನಿಯೇಲನನ್ನು ಆಶೀರ್ವದಿಸಿದನು ಮತ್ತು ಅವನು ದೇಶದಲ್ಲಿಯೇ ಪ್ರಬಲನಾದ ನಾಯಕನಾದನು.
ಕೆಲ ನಾಯಕರಿಗೆ ದಾನಿಯೇಲನ ಮೇಲೆ ಹೊಟ್ಟೆ ಕಿಚ್ಚು ಇತ್ತು. ಹೀಗಾಗಿ ಅವರು ಹೊಸದೊಂದು ನಿಯಮವನ್ನು ಮಾಡಿದರು. ಜನರು ಕೇವಲ ಅರಸನಾದ ದಾರ್ಯಾವೇಶನಿಗೆ ಮಾತ್ರ ಪ್ರಾರ್ಥನೆ ಮಾಡಬೇಕು. ಯಾರು ಅವಿಧೇಯರಾಗುವರೋ ಅವರು ಸಿಂಹದ ಗವಿಗೆ ತಳ್ಳಲ್ಪಡಬೇಕು. ಅರಸನು ಅದಕ್ಕೆ ಒಪ್ಪಿದನು. ದಾನಿಯೇಲನು ಇನ್ನೂ ದೇವರಿಗೆ ಪ್ರಾರ್ಥನೆ ಮಾಡಿದನು ಹಾಗೂ ಸೆರೆ ಹಿಡಿಯಲ್ಪಟ್ಟನು. ದಾರ್ಯಾವೇಶನಿಗೆ ತುಂಬಾ ದುಃಖವಾಯಿತು. ಅವನು ದಾನಿಯೇಲನನ್ನು ಬಲುವಾಗಿ ಮೆಚ್ಚಿದ್ದನು. ತಾನು ಮೋಸಕ್ಕೆ ಒಳಗಾದದ್ದು ಅವನಿಗೆ ಅರಿವಾಯಿತು. ಆದರೆ ನಿಯಮವನ್ನು ಬದಲಾಯಿಸುವ ಹಾಗಿರಲಿಲ್ಲ. ದಾನಿಯೇಲನು ಸಿಂಹದ ಗವಿಯೊಳಗೆ ತಳ್ಳಲ್ಪಟ್ಟನು. ಸಿಂಹಗಳು ಗರ್ಜಿಸಿದವು ಮತ್ತು ದಾನಿಯೇಲನ ಸಮೀಪಕ್ಕೆ ನಿಧಾನವಾಗಿ ಚಲಿಸಿದವು. ನಂತರ ದೇವದೂತನು ಆಗಮಿಸಿದನು. ಅವನು ದೇವರಿಂದ ಕಳುಹಿಸಲ್ಪಟ್ಟವನಾಗಿದ್ದನು. ದೇವದೂತನು ಸಿಂಹಗಳ ಬಾಯನ್ನು ಮುಚ್ಚಿದನು. ದಾನಿಯೇಲನು ಯಾವುದೇ ರೀತಿ ಹಾನಿಗೊಳಗಾಗದೆ ಆ ರಾತ್ರಿಯನ್ನು ಕಳೆದನು. ಬೆಳಗಾಯಿತು. ದಾನಿಯೇಲನು ಜೀವದಿಂದ ಇದ್ದಾನೋ ಎಂದು ನೋಡಲು ದಾರ್ಯಾವೇಶನು ಹೋದನು. ದೇವರು ಒಬ್ಬ ದೇವದೂತನನ್ನು ಕಳುಹಿಸಿ ನನ್ನನ್ನು ರಕ್ಷಿಸಿದನು. ದಾನಿಯೇಲನು ಹೇಳಿದನು. ಅರಸನು ರೋಮಾಂಚಿತಗೊಂಡನು. ದಾನಿಯೇಲನು ಗವಿಯಿಂದ ಹೊರಕ್ಕೆ ತರಲ್ಪಟ್ಟನು. ಆಗ ಅರಸನಾದ ದಾರ್ಯಾವೇಶನು ದಾನಿಯೇಲನ ವೈರಿಗಳನ್ನು ಗವಿಯೊಳಕ್ಕೆ ಹಾಕಿಸಿದನು. ಸಿಂಹಗಳು ಅವರನ್ನು ಗಬಗಬನೆ ತಿಂದು ಬಿಟ್ಟವು. ಅರಸನಾದ ದಾರ್ಯಾವೇಶನು ದಾನಿಯೇಲನ ಸರ್ವಶಕ್ತನಾದ ಹಾಗೂ ಜೀವಿಸುವ ದೇವರನ್ನು ಗೌರವಿಸಬೇಕೆಂದು ತನ್ನ ರಾಜ್ಯದ ಪ್ರತಿಯೊಬ್ಬರಿಗೂ ಹೇಳಿದನು.